ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಆಯಿತು. ಕಿಡ್ನಾಪ್ ಆದಾಗ ಇಡೀ ಚಿತ್ರರಂಗ ಮುಚ್ಚಿಬಿಟ್ರು. ಸಿನಿಮಾ ಮಾಡಬೇಕು ಅಂತ ಕಷ್ಟಪಟ್ಟು ದುಡ್ಡು ಹೊಂದಿಸ್ಕೊಂಡು ಸಿನಿಮಾಗೂ ಎಲ್ಲ ಕೈ ಹಾಕಿ ಅಡ್ವಾನ್ಸ್ಗಳು ಕೊಟ್ಟಿಟ್ಟಿದ್ದೆ. ಬಟ್ ಸಿನಿಮಾ ಶೂಟಿಂಗ್ ನಡೀತಿದ್ದಾಗ ಕೆಲವು ರಾಜ್ಕುಮಾರ್ ಅಭಿಮಾನಿಗಳು ಬಂದು ಶೂಟಿಂಗ್ ನಿಲ್ಲಿಸ್ಬಿಟ್ಟು ಈ ನನ್ನ ಹೆಂಡತಿ ಒಂದೇ ಮಾತಾಡಲು, ಅಲ್ರಿ ಬರೀ ರಾಜ್ಕುಮಾರ್ ಅವ್ರ ಕಾಡ್ಗೆ ಹೋಗಿರೋದಕ್ಕೆ ಚಿತ್ರರಂಗ ನಿಂತೋಗಿದೆ. ಟಚ್ ವುಡ್ ಅವ್ರ ಜೀವಕ್ಕೆ ಅಪಾಯ ಆದರೆ ನಿಮ್ಮ ಇಂಡಸ್ಟ್ರಿ ಹಣೆ ಬರ ಏನು? ಇನ್ನು ನಾನು ಉಳಿದಿರೋ ದುಡ್ಡನ್ನು ಚಿತ್ರರಂಗಕ್ಕೆ ಹಾಕಬಾರ್ದು. ಅವಾಗ ಯಾರೋ ಐಡಿಯಾ ಕೊಟ್ಟರು, ಒಂದು 2-3 ಎಕರೆ ಜಾಗ ತೊಗೊಂಡ್ಬಿಡು, ಬೇಲಿ ಹಾಕಿಸ್ಬಿಡು, ನಂದಲ್ಲ ಅಂತ ಬಿಟ್ಬಿಡು. 25 ವರ್ಷ 30 ವರ್ಷ ನೀನು ರಿಟೈರ್ ಏಜ್ ಬಂದಾಗ ವಾಪಸ್ ಹೋಗು. ಸಾಲ ತಗೊಂಡು ಅಲ್ಲೊಂದು ತೊಟ್ಟಿ ಮನೆ ಕಟ್ಟಿದೆ. ಆ ತೊಟ್ಟಿ ಮನೆಗೆ ಸಣ್ಣ ಸಣ್ಣ ಸೀರಿಯಲ್ ಅವರೆಲ್ಲ ಶೂಟಿಂಗ್ ಬರೋಕ್ಕೆ ಶುರು ಮಾಡಿದ್ರು. ನಾನು ಫಸ್ಟ್ ಮುಖವಾಡ ಸಿನಿಮಾ ಮಾಡಿದಾಗ ಅದರಲ್ಲಿ ಜಯಂತಿಯವರು ಒಂದು ಲೀಡ್ ರೋಲ್ ಮಾಡಿದ್ರು. ಅವ್ರ ಮನೆಗೆ ಹೋಗಿ ಕತೆ ಹೇಳಿ ಒಪ್ಪಿಸಿದ್ದೆ. ಬಟ್ ವಿಚಿತ್ರ ಅಂದರೆ ನನ್ನ ಫಸ್ಟ್ ಸಿನಿಮಾ ಅದು ಮುಖವಾಡ. ಕತೆ ಎಲ್ಲ ಹೇಳಿದ್ಮೇಲೆ ಅವ್ರ ಮನೆಗೆ ನಾ ಕತೆ ಹೇಳಕ್ಕೆ ಹೋದಾಗ ಹೋಗಿರೋದು ಸೈಕಲಲ್ಲಿ. ಬೈ ಚಾನ್ಸ್ ಹಾಕಿನಾರು ಸೈಕಲ್ ನೋಡ್ಬಿಟ್ಟು ನಾನು ಪಿಕ್ಚರ್ ಮಾಡೋದು ನಂಬಲ್ಲ ಅವರು. ಎಲ್ಲ ಕತೆ ಎಲ್ಲ ಹೇಳ ಚೆನ್ನಾಗಿ ಮಾಡಿದ್ಯಪ್ಪ, ವೆರಿ ಗುಡ್, ಏನು ಪ್ರೊಡ್ಯೂಸರ್ ಚಿತ್ರ ಮಾಡ್ತಾರಾ? ಹೋಗಿ ಮಾಡ್ತಾರೆ. ಬಂದು ಅಕ್ಕಪಕ್ಕ ನೋಡಿದೆ, ಯಾರೂ ಇಲ್ಲ. ಸೈಕಲ್ ತೊಗೊಂಡು ಇನ್ನೇನು ಹಿಂಗೆ ಕಾಲು ಇಡಬೇಕು, ಯಾರೋ ಚಪ್ಪಾಳೆ ಹೊಡೆದು ಸೌಂಡ್ ಕೇಳಿಸ್ತು. ಆ್ಯಂಡ್ ಸ್ಪೆಷಲಿ ನೀವೀಗ ಕೊನೆಯದಾಗಿ ಶಂಕರ್ನಾಗ್ ಮತ್ತು ಪುಟ್ಟಣ್ಣ ಕಣಗಾಲವನ್ನು ಮತ್ತೆ ನೆನಪು ಮಾಡುವಂತಹ ಮೆಲ್ಕಾಕುವಂತಹ ಏನಾದರೂ ಒಂದು ಸನ್ನಿವೇಶ ನಿಮ್ಮೊಂದಿಗೆ ಇದ್ದಿದ್ರೆ ಅದನ್ನು ಸ್ವಲ್ಪ ರಿವೀಲ್ ಮಾಡಬೇಡಿ. ಹೌದು, ಅದು ಯಾವುದು ಅಂತಂದರೆ ರಾಜ್ಕುಮಾರ್ ಅವ್ರು ಕಿಡ್ನಾಪ್ ಆಯಿತು. ಕಿಡ್ನಾಪ್ ಆದಾಗ ಇಡೀ ಚಿತ್ರರಂಗ ಮುಚ್ಚಿಬಿಟ್ರು. ಓಕೆ. ನಾನು ಯಾವುದೊಂದು ಸಿನಿಮಾ ಮಾಡಬೇಕು ಅಂತ ಕಷ್ಟಪಟ್ಟು ದುಡ್ಡು ಹೊಂದಿಸ್ಕೊಂಡು ಸಿನಿಮಾಗೂ ಎಲ್ಲ ಕೈ ಹಾಕಿ ಅಡ್ವಾನ್ಸ್ಗಳು ಕೊಟ್ಟಿಟ್ಟಿದ್ದೆ. ಬಟ್ ಸಿನಿಮಾ ಶೂಟಿಂಗ್ ನಡೀತಿದ್ದಾಗ ಕೆಲವು ರಾಜ್ಕುಮಾರ್ ಅಭಿಮಾನಿಗಳು ಬಂದು ಶೂಟಿಂಗ್ ನಿಲ್ಲಿಸ್ಬಿಟ್ರು. ಅಣ್ಣ ಅವ್ರು ವಾಪಸ್ ಬರೋವರೆಗೂ ಯು ಆರ್ ನಾಟ್ ಸಪೋಸ್ ಟು ಸ್ಟಾರ್ಟ್ ದ ಶೂಟಿಂಗ್ ಅಂತ. ನಮಗೆ ಬೇರೆ ದಾರಿನೇ ಇಲ್ಲ. ಬಟ್ ನಾನು ಹಾಕಿರೋದ್ರಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿದ್ದೆ ದುಡ್ಡು, ಒಂದು 7-8 ಲಕ್ಷ ಉಳ್ಕೊಂಡಿದ್ದೆ, 3 ಲಕ್ಷ ಖರ್ಚಾಗೋಗಿದೆ, 10 ಲಕ್ಷದ ಸಿನಿಮಾ ಅದು. ಈ ನನ್ನ ಹೆಂಡತಿ ಒಂದೇ ಮಾತಾಡಲು, ಅಲ್ರಿ ಬರೀ ರಾಜ್ಕುಮಾರ್ ಅವ್ರ ಕಾಡ್ಗೆ ಹೋಗಿರೋದಕ್ಕೆ ಚಿತ್ರರಂಗ ನಿಂತೋಗಿದೆ. ಟಚ್ ವುಡ್ ಅವ್ರ ಜೀವಕ್ಕೆ ಅಪಾಯ ಆದರೆ ನಿಮ್ಮ ಇಂಡಸ್ಟ್ರಿ ಹಣೆ ಬರ ಏನು ಅಂದ್ಲು. ಜಸ್ಟ್ ಈಸ್ ನಾಟ್ ಇನ್ ಫ್ರಂಟ್ ಆಫ್ ಅಸ್. ಅಷ್ಟೊಂದು ಸಮಸ್ಯೆ ಆಗ್ತಿದೆ ಇಂಡಸ್ಟ್ರಿನಲ್ಲಿ. ಯಾವತ್ತು ಶುರು ಆಗುತ್ತೆ ನಿಮಗೆ ಗೊತ್ತಿಲ್ಲ. ದುರದೃಷ್ಟವಶಾತ್ ಹಾಗಾಗೋದು ಬೇಡ. ಅವ್ರ ಜೀವಕ್ಕೆ ಏನಾದ್ರು ಅಲ್ಲಿ ಅಪಾಯ ಆದರೆ ನಿಮ್ಮ ಫೀಲ್ಡ್ ಕತೆ ಏನು? ಹೌದು, ನನಗದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗ್ಬಿಡ್ತು. ಅಂದ್ರೆ ಚಿತ್ರರಂಗದವರಲ್ಲ ಆದ್ರೂ ಅವ್ರಿಗೆ ಈ ಒಂದು ನಾನು ಈ ಉಳ್ಕೊಂಡಿರೋ ಆ ಚೂರು ದುಡ್ಡನ್ನ ಸಿನಿಮಾಗೆ ತಿಡೋ ಹಾಗಿಲ್ಲ. ನಾನು ಆ ಸಿನಿಮಾ ಎಲ್ಲ ರೆಡಿ ಮಾಡಿ ವಿಷ್ಣುವರ್ಧನ್ ಇದೇ ತರ ಕಿಡ್ನಾಪ್ ಆಗ್ಬಿಟ್ರೆ ನೆಕ್ಸ್ಟು ಸೈಕಲಾಜಿಕಲ್ ಆಗಿ ಏನ್ ಬೇಕಾದ್ರೂ ಆಗ್ಬೋದು. ಎಕ್ಸಾಕ್ಟ್ಲಿ. ಇನ್ನು ನಾನು ಉಳಿದಿರೋ ದುಡ್ಡನ್ನು ಚಿತ್ರರಂಗಕ್ಕೆ ಹಾಕಬಾರ್ದು. ಬೇರೆ ಎಲ್ಲಾರು ಹಾಕಿ ನಾನು ಫಸ್ಟ್ ನನ್ನ ಜೀವನ ಸೆಟ್ಲ್ ಮಾಡ್ಕೋಬೇಕು. ಬಿಕಾಸ್ ನಮಗೆ TADA ಇಲ್ಲ, ಪೆನ್ಷನ್ ಇಲ್ಲ, ಗ್ರ್ಯಾಚ್ಯುಯಿಟಿ ಇಲ್ಲ ನಮ್ಮ ಸಿನಿಮಾದಲ್ಲಿ. ನೀವೇನು ದುಡ್ದಿರ್ತೀರಾ ದುಡಿಯೋವರೆಗೆ ಮಾತ್ರ ನಿಮ್ ದುಡ್ಡು. ಅದು ಒಬ್ಬ ಡ್ರೈವರ್ಗೆ ಸಿಗುತ್ತೆ, ಒಬ್ಬ ನರ್ಸ್ಗೆ ಸಿಗುತ್ತೆ, ನಮಗೆ ಸಿಗಲ್ಲ. ಮಾಧ್ಯಮದಲ್ಲಿರೋರಿಗೆ ನೀವು ಎಷ್ಟೇ ಕೆಲಸ ಮಾಡಿರಿ, ಎಷ್ಟೇ ಚೆನ್ನಾಗಿ ಮಾಡಿರಿ, ನಿಮ್ಮ ಪೆನ್ಷನ್ ಅಂತ ಯಾರು ಕೊಡ್ತಾರೆ? ಹೌದು. ಆವಾಗ ಯಾರೋ ಐಡಿಯಾ ಕೊಟ್ಟರು, ಒಂದು ಕೆಲಸ ಮಾಡೋ ಕೌಶಿಕ್, ಬೆಂಗಳೂರಿಂದ ಎಲ್ಲರೂ ಒಂದು 8-10 ಕಿಲೋಮೀಟರ್ ಹೊರಗಡೆ ಹೋಗಿ ಒಂದು 2-3 ಎಕರೆ ಜಾಗ ತೊಗೊಂಡ್ಬಿಡು, ಬೇಲಿ ಹಾಕಿಸ್ಬಿಡು, ನಂದಲ್ಲ ಅಂತ ಬಿಟ್ಬಿಡು. 25 ವರ್ಷ 30 ವರ್ಷ ನೀನು ರಿಟೈರ್ ಏಜ್ ಬಂದಾಗ ವಾಪಸ್ ಹೋಗು. ಅದಕ್ಕೆ 10ರಷ್ಟು ಬೆಲೆ ಆಗಿರುತ್ತೆ. ನಿನಗೆ ಎಲ್ಲರೂ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾಗ ಹೆಂಗೆ ಏನೇನೋ ಬರುತ್ತಲ್ಲ ಕ್ರೆಡಿಟ್ಸ್, ಆ ಥರ ಆದರೂ ದುಡ್ಡು ನಿನ್ನನ್ನು ಕಾಪಾಡುತ್ತೆ ಅಂತ ಒಂದು ಐಡಿಯಾ ಕೊಟ್ಟರು. ಅವಾಗ ಉಳಿದಿದ್ದ 6-7 ಲಕ್ಷ ತೊಗೊಂಡೋಗಿ ಮಾಗಡಿ ರೋಡಲ್ಲಿ ಒಂದು ಜಾಗದಲ್ಲಿ ಒಂದು 3 ಎಕರೆ ಜಾಗ ತೊಗೊಂಡು ಕಾಂಪೌಂಡ್ ಹಾಕಿಸ್ ಬಂದ್ಬಿಟ್ಟೆ. ಏನು ಬೇರೆ ಮಾಡೋಕ್ಕೆ ದುಡ್ಡಿಲ್ಲ, ಬರೀ ತೊಗೊಳಕ್ಕಷ್ಟೇ ಸಾಕಾಯ್ತು ದುಡ್ಡು. ಬಟ್ ಒಂದ್ಸತಿ ರಮೇಶ್ ಏನಕ್ಕೋ ಆ ಕಡೆ ಬಂದಿದ್ರು, ನಮ್ಮ ಅರವಿಂದ್ ರಮೇಶ್. ಅಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು, ಒಂದು ದೊಡ್ಡ ಕಾಂಪೌಂಡ್ ಹಾಕಿ. ನಾನು ನೋಡಿದೆ, ಅದ್ರ ಹತ್ರ ಏನೋ ಕೆಲಸದ ಮೇಲೆ ಬಂದಿದ್ದೆ. ನೀನು ಚಿಕ್ಕದಾಗ ಒಂದು ಹಳ್ಳಿ ಮನೆ ಕಟ್ಬಿಟ್ಟು ಶೂಟಿಂಗಿಗೆ ಕೊಡಬಾರ್ದಾ? ಬೆಂಗಳೂರಲ್ಲಿ ಹಳ್ಳಿ ಮನೆನೇ ಇಲ್ಲ, ನಾವೆಲ್ಲ ಸಾಗರಕ್ಕೆ ಹೋಗ್ಬೇಕು, ಇಲ್ಲ ಚಿಕ್ಕಮಗಳೂರಿಗೆ ಹೋಗ್ಬೇಕು, ಇಲ್ಲ ಮಲ್ನಾಡ್ ಕಡೆ ಹೋಗ್ಬೇಕು, ನೀ ಆ ಸೇಲಲ್ಲಿ ಒಂದು ಮನೆ ಕಟ್ಟಬಾರ್ದಾ ಅಂದರು. ಆವಾಗ ಸ್ವಲ್ಪ ಐಡಿಯಾ ಬಂದು ನನ್ನ ವೈಫ್ ಹತ್ರ ಇನ್ನೊಂದಷ್ಟು ಸ್ವಲ್ಪ ಹಣ ತೊಗೊಂಡು ಸಾಲ ತೊಗೊಂಡು ಅಲ್ಲೊಂದು ತೊಟ್ಟಿ ಮನೆ ಕಟ್ಟಿದೆ. ಆ ತೊಟ್ಟಿ ಮನೆಗೆ ಸಣ್ಣ ಸಣ್ಣ ಸೀರಿಯಲ್ ಅವರೆಲ್ಲ ಶೂಟಿಂಗ್ ಬರೋಕ್ಕೆ ಶುರು ಮಾಡಿದ್ರು. ಬಂದವರು, ಸರ್ ಇಲ್ಲಿ ಹತ್ರದಲ್ಲಿ ಎಲ್ಲರೂ ಪೊಲೀಸ್ ಸ್ಟೇಷನ್ ಇದೆಯಾ ಅನ್ನೋರು. ಅವ್ರು ಕೋಣನಕುಂಟೆ ತನಕ ಬರಬೇಕು. ತಕ್ಷಣ ಹೌದಲ್ಲ, ಹಳ್ಳಿ ಮನೆ ಜೊತೆ ಒಂದು ಚಿಕ್ಕದೊಂದು ಪೊಲೀಸ್ ಸ್ಟೇಷನ್ ಕಟ್ಟೋಣ ಅಂತ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಿದೆ. ಪೊಲೀಸ್ ಸ್ಟೇಷನ್ ಅರ್ಧ ದಿವಸ ಶೂಟಿಂಗ್ ಮಾಡೋರು, ಹಳ್ಳಿ ಮನೆಯಲ್ಲಿ ಅರ್ಧ ಶೂಟಿಂಗ್. ಇನ್ನು ಕೆಲವರು ಬಂದು ಸರ್ ಒಂದು ಹಾಸ್ಪಿಟ್ಲದ್ದು ಒಂದು ಸೆಟ್ ಹಾಕ್ಕೊಟ್ಬಿಟ್ರೆ ಸರ್, ನಮ್ಮ ಸಣ್ಣ ಪುಟ್ಟ ಒಂದು ಹಾಸ್ಪಿಟ್ಲು, ಡಾಕ್ಟರ್ ಚೆಕ್ ಮಾಡ್ದಂಗೆ, ಸ್ಟ್ರೆಚರಲ್ಲಿ ಕರ್ಕೊಂಡು ಹೋದಂಗೆ, ಅದನ್ನು ಒಂದು ಮಾಡಿದೆ. ಶೂಟಿಂಗ್ ಜಾಸ್ತಿ ಆಗಕ್ಕೆ ಶುರು ಆಯಿತು. ಭಗವಂತ ಹೊಳೆಯುತ್ತೆ, ಎವ್ರಿಥಿಂಗ್ ಕಮ್ಸ್. ಕಡೆಗೊಬ್ಬರು ಬಂದು, ಸರ್ ಇಷ್ಟೆಲ್ಲ ಮಾಡಿದ್ದೀರಾ, ನೀವು ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲೂ ಮ್ಯಾಟ್ ಸ್ಟುಡಿಯೋ ಮಾಡಿಬಿಡಿ ಸರ್, ಗ್ರೀನ್ ಮ್ಯಾಟ್ ಸ್ಟುಡಿಯೋ. ಈಗ ಪೌರಾಣಿಕ ಚಿತ್ರಗಳು, ನಾಗರಕ್ಕೆ ಸಂಬಂಧಪಟ್ಟಂಗೆ ನಾಗಿನೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಜಾಗ ಸಿಗಲ್ಲ. ನೀವು ಹೆಂಗೂ ದೊಡ್ಡದಾಗಿದೆ ಫ್ಲೋರು, 20 ಅಡಿ ಹೈಟು, 40 ಅಡಿ ಆಗಲ್ಲ.
ಓಕೆ ಅದು ಗ್ರೀನ್ ಬಣ್ಣ ಹೊಡಿಸಿ ಗ್ರೀನ್ ಮ್ಯಾಟ್ ಮಾಡಿಬಿಟ್ಟೆ. ಸರಿ ಅರ್ಧಕ್ಕರ್ಧ ಅಡ್ವರ್ಟೈಸ್ಮೆಂಟ್ ಅವರೆಲ್ಲ ಬಂದಲ್ಲಿ ಶೂಟಿಂಗ್ ಶುರು ಮಾಡ್ಕೊಂಡ್ಬಿಟ್ರು. ಓಕೆ ಕಡೆಗೆ ಆ ಸ್ಟುಡಿಯೋ ನಾನು ಒಳಗಡೆ ಹೋದ್ರೆ ಒಂದು 6 ಕಡೆ ಊಟ ನಡೀತಿರ್ತಿತ್ತು. ಓಕೆ ಅಲ್ಲೆಲ್ಲೋ ಸೀರಿಯಲ್ ಹಳ್ಳಿ ಮನೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಒಂದು ಶೂಟಿಂಗು, ಅಲ್ಲೆಲ್ಲ ಕೊಳದ ಹತ್ರ ಒಂದು ಶೂಟಿಂಗು. ನಾನು ಎಲ್ಲಿ ಊಟ ಮಾಡಬೇಕು ಎಲ್ಲಿ ಬಿಡಬೇಕು ಗೊತ್ತಿಲ್ಲ, ಆ ಲೆವೆಲ್ ಹೊಟ್ಟೋಯ್ತು ಸ್ಟುಡಿಯೋ. ಮುಟ್ಟಿದೆಲ್ಲ ಚಿನ್ನ. ಅದಕ್ಕೆ ನಾನು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಅಂತ ಹೆಸರಿಟ್ಟು ಸೂಪರ್. ಪುಟ್ಟಣ್ಣ ಕಣಗಾಲ್ ವೈಫನ್ನ ಕರೆಸಿದೆ, ಗುರುಪತ್ನಿ. ಓಕೆ ಆಕೆ ಬಂದು ಆ ಸ್ಟುಡಿಯೋನ ಓಪನ್ ಮಾಡಿದ್ರು. ಬಟ್ ಅವತ್ತು ನಡೆದು ಒಂದು ಇನ್ಸಿಡೆಂಟ್ ನಾನು ಶೇರ್ ಮಾಡ್ಕೊಳ್ದೆ ಇದ್ರೆ ಹೊಸಬ್ರಿಗೆ ಸ್ಫೂರ್ತಿ ಆಗ್ಬೋದು ಅಂತ. ಓಕೆ ನಾನು ಫಸ್ಟ್ ಮುಖವಾಡ ಸಿನಿಮಾ ಮಾಡಿದಾಗ ಅದರಲ್ಲಿ ಜಯಂತಿಯವರು ಒಂದು ಲೀಡ್ ರೋಲ್ ಮಾಡಿದ್ರು. ಓಕೆ ಅವಾಗ ನಾನು ಹೊಸಬ. ಅವ್ರ ಮನೆಗೆ ಹೋಗಿ ಕತೆ ಹೇಳಿ ಒಪ್ಪಿಸಿದ್ದೆ. ಎಲ್ಲ ಆಯಿತು, ಒಪ್ಕೊಂಡ್ರು. ಬಟ್ ವಿಚಿತ್ರ ಅಂದರೆ ನನ್ನ ಫಸ್ಟ್ ಸಿನಿಮಾ ಅದು ಮುಖವಾಡ. ಓಕೆ ತಾರಾ ಹೀರೋಯಿನ್ನು, ರಾಮಕೃಷ್ಣ ಹೀರೋ, ಒಂದು ಪ್ರಧಾನವಾದ ಪಾತ್ರ ಜಯಂತಿ. ಕತೆ ಎಲ್ಲ ಹೇಳಿದ್ಮೇಲೆ ಅವ್ರ ಮನೆಗೆ ನಾ ಕತೆ ಹೇಳೋಕೆ ಹೋಗಿರೋದು ಸೈಕಲಲ್ಲಿ. ಆಗ ಪ್ರೊಡ್ಯೂಸರ್ಗಳು ಕಾರ್ ಗೀರೆಲ್ಲ ಕೊಟ್ಟು ಕಳಿಸೋಷ್ಟು ನಾನು ದೊಡ್ಡವನಲ್ಲ, ಪ್ರೊಡ್ಯೂಸರು ಹೊಸಬ್ರು, ಅವ್ರಿಗೂ ಗೊತ್ತಿಲ್ಲ. ಶೂಟಿಂಗ್ ಶುರು ಆಗೋವರೆಗೂ ನೀನು ಹೆಂಗೋ ಓಡಾಡ್ಕೊಪ್ಪ, ಬಸ್ಸಲ್ಲೋ ಆಟೋದಲ್ಲೋ ಸೈಕಲಲ್ಲೋ. ಶೂಟಿಂಗ್ ದಿವಸದಿಂದ ನಾನು ಕಾರ್ ಕೊಡ್ತೀನಿ ಶೂಟಿಂಗಿಗೆ ಎಂದಿದ್ರು. ನಾನು ಆಯಿತು ಅಂತ ಅವ್ರ ಹತ್ರ ಬಸ್ಸಿಗೆ ಆಟೋಗೆ ದುಡ್ಡು ಇಸ್ಕೊಂಡು ನಾನು ಸೈಕಲಲ್ಲಿ ಹೋಗ್ತಿದ್ದೆ. ನಂಗೆ ಸ್ವಲ್ಪ ದುಡ್ಡು ಉಳಿಯುತ್ತಲ್ಲ. ಹಾಗೆ ಜಯಂತಿ ಮನೆಗೆ ಸೈಕಲಲ್ಲಿ ಹೋಗಿದ್ದೀನಿ. ಬಟ್ ಅವ್ರ ಮನೆ ಮುಂದೆ ನಿಲ್ಸಕ್ಕೆ ಸ್ವಲ್ಪ ಧೈರ್ಯ ಬರಲಿಲ್ಲ. ಬೈ ಚಾನ್ಸ್ ಆಕೆ ಏನಾದ್ರು ಸೈಕಲ್ ನೋಡ್ಬಿಟ್ರೆ ನಾನು ಪಿಕ್ಚರ್ ಮಾಡೋದು ನಂಬಲ್ಲ ಅವರು. ಆಕೆ ಚತುರ್ಭಾಷಾ ಅಂತ ಇರ್ತಾಳೆ. ಅದಕ್ಕೆ ಅವ್ರ ಮನೆ ಮುಂದ್ಗಡೆ ರಸ್ತೆಯನ್ನೆಲ್ಲ ಒಂದು ಕಡೆ ಸೈಕಲ್ ನಿಲ್ಲಿಸಿ ಆಮೇಲೆ ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಅವ್ರ ಮನೆಗೆ ಹೋದೆ. ಸತ್ಯನಾರಾಯಣ ಪೂಜೆನೇನೋ ಇತ್ತವತ್ತು. ಎಲ್ಲ ಕತೆ ಎಲ್ಲ ಹೇಳ, ಚೆನ್ನಾಗಿ ಮಾಡಿದ್ಯಪ್ಪ, ವೆರಿ ಗುಡ್. ಏನು ಪ್ರೊಡ್ಯೂಸರ್ ಚಿತ್ರ ಮಾಡ್ತಾರಾ? ಓಕೆ ಮಾಡ್ತಾರೆ ಮೇಡಮ್. ಎಷ್ಟು ಕೊಡ್ತಾರೆ ಪೇಮೆಂಟ್? ಏನೋ ಒಂದೆಲ್ಲ ಹೇಳಿದೆ. ಆಯ್ತಪ್ಪ, ಕತೆ ಇಷ್ಟ ಆಯಿತು, ನಾ ಮಾಡ್ತೀನಿ, ಹೌದು ಬಾ, ನಂಗೆ ನಾಳಿದ್ದೆಲ್ಲ ಅಡ್ವಾನ್ಸ್ ತರಿಸ್ಕೊಟ್ಬಿಡು. ಆಯಿತು. ನಮ್ಮ ಡ್ರೈವರ್ಗೆ ಹೇಳಿ ಡ್ರಾಪ್ ಮಾಡಿಸ್ಲಾ. ಯಾಕೆ ನಾವು ಇದ್ದಿದ್ದು ಆರ್ ಟಿ ನಗರಲ್ಲಿ. ಅವಾಗ ಆರ್ ಟಿ ನಗರಲ್ಲಿ ಇಂಟೀರಿಯರ್ ಬಸ್ಗಳೆಲ್ಲ ಇರಲಿಲ್ಲ. ನೀವು ಆಟೋ ಹಿಡಿಬೇಕು ಅಂದ್ರೆ ಯು ಶುಡ್ ಗೋ ಟು ದ ಮೇನ್ ರೋಡ್. ನಮ್ಮ ಡ್ರೈವರ್ ಕೈಲಿ ಕಾರಲ್ಲಿ ಕಳಿಸ್ತೀನಿ ಅಂತ ಅವರು. ನಾನು ಅವನ ಜೊತೆ ಹೋಗೋಂಗಿಲ್ಲ, ನನ್ನ ಸೈಕಲ್ ನೆಕ್ಸ್ಟ್ ರೋಡಲ್ಲಿ ಇದೆಯಲ್ಲ. ಇಲ್ಲ ಮೇಡಮ್, ಪರವಾಗಿಲ್ಲ ಮೇಡಮ್, ಅದನ್ನು ನಾವು ಮಾಡ್ಕೊಂಡು ಬಂದ್ಬಿಟ್ಟೆ. ಬಂದು ಅಕ್ಕಪಕ್ಕ ನೋಡಿದೆ, ಯಾರೂ ಇಲ್ಲ. ಸೈಕಲ್ ತೊಗೊಂಡು ಇನ್ನೇನು ಹಿಂಗೆ ಕಾಲು ಇಡಬೇಕು, ಯಾರೋ ಚಪ್ಪಾಳೆ ಹೊಡೆದು ಸೌಂಡ್ ಕೇಳಿಸ್ತು. ತಿರುಗಿ ನೋಡ್ತೀನಿ, ನೋಡಿದ್ರೆ ಜಯಂತಿ ಮತ್ತು ಅವ್ರ ಡ್ರೈವರು ವಾಕಿಂಗಿಗೆ ಅಂತ ತಕ್ಷಣ ಹೊರಟಿದ್ದಾರೆ. ನಾನು ಹಿಂಗೆ ಬಂದೆ, ಹೊರಗೆ ಒಂದು ರೌಂಡ್ ಹಾಕೋಣ ಅಂದ್ರೆ ಅವ್ರು ನಾನು ಅಲ್ಲ, ಇದು ನಮ್ಮ ಮನೆ ಸೈಕಲ್ ಇದೇನು ನಿಂದು ಕತೆ ಅಂತ ಮೇಡಮ್ ಸ್ವಲ್ಪ ಕನ್ಫ್ಯೂಸ್ ಆಗಿ. ಯಾಕಂದ್ರೆ ಅವ್ರ ಮನೆ ಮುಂದೆ ಬೇರೆ ನಿಲ್ಸಿಲ್ಲ ನಾನು. ಮೇಡಮ್ ಅದೇ ಅದು ನಾನು ಒಂಥರ ವೀಕ್ ಆಗ್ಬಿಟ್ಟೆ ಸೈಕಾಲಜಿಕಲಿ. ಇಲ್ಲ ಮೇಡಮ್ ಅದು ಸೊ ನಿನ್ನ ಪ್ರೊಡ್ಯೂಸರ್ ನಿನಗೊಂದು ಕಾರು ಕೊಡಲ್ಲ, ನಾನು ನಿನ್ನ ಸಿನಿಮಾದಲ್ಲಿ ಮಾಡಲ್ಲ, ಸಿನಿಮಾ ಮುಗಿಸ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ ನನಗೇನೆ. ನಿಮ್ಗೆ ಈ ಸ್ಥಿತಿ ಪಂಚಭಾಷಾ ನಟಿ ನಾನು ನಾಗರಾವ್ನಲ್ಲಿ ಒನಕೆ ಓಬವ್ವ ನಾನು. ನೀನು ಹೋಗಿ ನಾನು ತಗೊಂಡೋಗಿಯೋ ನನಗೆ ಏನು ಮಾಡ್ಬೇಕು ನಾನು? ಇಲ್ಲ ಮೇಡಮ್ ಹಂಗೆ ಮಾಡಿ ಹಿಂಗೆ ಮಾಡಿ, ಇಲ್ಲ ನಾನು ಆ್ಯಕ್ಟ್ ಮಾಡಲ್ಲ ಅಂದ್ಬಿಟ್ಟು ಭಾಳ ಮನ್ಸಿಗೆ ಕಷ್ಟ ಆಗ್ಬಿಡ್ತು. ಅಲ್ಲಿಂದ ಹೊರಟ್ಬಿಟ್ಟೆ ನಾನು. ಆಮೇಲೆ 2 ದಿವಸ ಆದಮೇಲೆ ನಮ್ಮ ಪ್ರೊಡ್ಯೂಸರ್ನೇ ಕಾರಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಅಡ್ವಾನ್ಸ್ ಕೊಡಿಸಿ ಅವ್ರ ಕಾರ್ ಇದೆ ಅಂತೆಲ್ಲ ತೋರಿಸಿ ಆಯಿತು. ಅದು ಪಿಕ್ಚರ್ ಆಗೋಯ್ತು. ಇದು ಕಳೆದು 12 ವರ್ಷ ಆಗೋಗಿದೆ. ನನ್ನ ಸ್ಟುಡಿಯೋ ಓಪನಿಂಗ್ ಸೆರೆಮನಿಗೆ ಚೀಫ್ ಗೆಸ್ಟ್ ಜಯಂತಿ ಅವರು. ಸೂಪರ್. 12 ವರ್ಷ ಆದ್ಮೇಲೆ 12 ವರ್ಷ ಆದ್ಮೇಲೆ ಇದು ಕಾರಿತ್ತು. ಅಷ್ಟೊತ್ತಿಗೆ ನನ್ನ ಹತ್ರ ಇಂಪೋರ್ಟೆಡ್ ಕಾರು ಬೆಂಗಳೂರಲ್ಲಿ ಇದ್ದಿದ್ದು 2 ಹೋಂಡಾ ಕಾರ್ ಅವತ್ತು. ಜೀವನ ಚಕ್ರ. ಅದು ಏನು ಅಂಬರೀಷ್ ಹತ್ರ ಇದ್ದಿದ್ದ ಕಾರ್ ನಾನು ತಗೊಂಡಿದ್ದೆ. ಯಾರತ್ರ ಇದ್ದಿದ್ದ ರವಿಚಂದ್ರನ್ ಹತ್ರ ಒಂದು ಕಾರ್ ಇತ್ತು, ಹೋಂಡಾ ಕಾರು. ಇನ್ನು ಯಾರ ಹತ್ರನೂ ಇಲ್ಲ. ಅದೆಷ್ಟೋರ್ಗೆ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು ಅಂದ್ರೆ, ನಾನು ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಯಾವುದೋ ಒಂದು ಶೂಟಿಂಗ್ ಆ್ಯಕ್ಟ್ ಮಾಡೋಕ್ಕೆ ಅಂತ ಹೋಗಿದ್ದೀನಿ. ಅಂಬರೀಷ್ ಕಾರ್ ನಿಲ್ಲಿಸ್ಬಿಟ್ಟು ಒಳಗಡೆ ಇದ್ದಾನೆ ಅನ್ಕೊಂಡು ಶ್ರೀನಾಥ್ ಎಲ್ಲೋ ಕಾರ್ ನಿಲ್ಲಿಸಿ ಅಂಬಿ ಅನ್ಕೊಂಡು ಒಳಗಡೆ ಬಂದ. ಅವರು ಚೆನ್ನಣ್ಣ ಅಂತ ರಾಜ್ಕುಮಾರ್ ಪಿ ಎ. ಇಲ್ಲ ಅಂಬರೀಷ್ ಬಂದಿಲ್ಲ. ಸುಳ್ಳು ಹೇಳ್ಬಿಡಿ, ಕಾರ್ ಹೊರಗಡೆ ನಿಲ್ಸಿದ್ದಾನೆ. ನಾನು ನೋಡಿದೆ, ಇಲ್ವಲ್ಲ ಅಕ್ಕ ಅಂಬಿ ಬಂದಿದಾರ ಅಂತ ಅವ್ನು ಪಾರ್ವತಮ್ಮ. ಬಂದಿಲ್ಲ ಕಣೋ ಅಂತ ಅವ್ರು ಪಾರ್ವತಮ್ಮ. ಇಲ್ಲ ಅಂಬರೀಷ್ ಕಾರ್ ಇದೆಯಂತೆ. ಹೌದು ನಾನು ನೋಡಿದೆ ಅಂಬರೀಷ್ ಕಾರ್ ಇತ್ತು ಬಂದಿರೋ. ಅವಾಗ ತಕ್ಷಣ ಡ್ರೈವರ್ ಇಲ್ಲ ಅದು ಕೌಶಿಕ್ ಅವ್ರು ಬಂದಿರೋ ಕಾರು. ಯಾಕಂದ್ರೆ ಅಂಬರೀಷ್ ಕಾರ್ ನಾನು ತಗೊಂಡ್ಬಿಟ್ಟಿದ್ದೀನಿ. ಒಂದು ಸಣ್ಣ ಕನ್ಫ್ಯೂಷನ್. ಯಾಕೆ ಹೇಳ್ತಾ ಇದ್ದೀನಿ, ಆ ಥರ ಇತ್ತು ದಿನಗಳು. ಸೊ ನಂದು ಇಂಪೋರ್ಟೆಡ್ ಕಾರು ಜಯಂತಿಯವ್ರು ಅಂಬಾಸಿಡರ್ ಕಾರಲ್ಲಿ ಬಂದು ಇಳಿದ್ರು. ನಾನು ಹೋಂಡಾ ಕಾರಲ್ಲಿ ಬಂದು ಇಳಿದೆ. ಬಂದ ತಕ್ಷಣ ತಬ್ಬಿಡಾಕೆಗೇನು ಒಂದು ಇವತ್ತಿಗೂ ಎಲ್ಲ ನೋಡಿ, ಆತ್ಮೀಯರು ಯಾರು ಸಿಕ್ಕಿದ್ರೆ ಬಾಚಿ ಎಲ್ಲರ ಮುಂದೆ ತಬ್ಕೊಂಡು ಒಂದು ಹಣೆಗೆ ಮುತ್ತು ಕೊಡೋರು. ದಟ್ ಈಸ್ ದಿ ಜಯಂತಿ. ಆತ್ಮೀಯತೆ ಚೆನ್ನಾಗಿ ಬೆಳೀತ ಮೇಲೆ ಅಲ್ಲ, ತುಂಬಾ ಇತ್ತು. ಎಲ್ಲರ ಎದುರುಗಡೆ ತಬ್ಕೊಂಡು ಒಂದು ಕಿಸ್ ಕೊಟ್ಟು ಸ್ಟೇಜ್ ಮೇಲೆ ಬಂದ ತಕ್ಷಣ ಅವ್ರು ಹೇಳಿದ ಮೊದಲು, ಕಳ್ಳ ನೋಡ್ರಿ ಇವನು, ನನ್ನ ಮನೆಗೆ ಬಂದಾಗ ಸೈಕಲಲ್ಲಿ ಬಂದಿದ್ದ, ನಾನು ಆಕ್ಟ್ ಮಾಡಲ್ಲ ನಿನ್ ಜೊತೆ, ನೀನು ಸೈಕಲಲ್ಲಿ ಬಂದಿದ್ಯಾ ಅಂದ್ರೆ ಇವತ್ತು ಇವನು ಇಂಪೋರ್ಟೆಡ್ ಕಾರಲ್ಲಿ ಬಂದಿದ್ದಾನೆ, ನಾನು ಅಂಬಾಸಿಡರ್ ಬಂದಿದ್ದೀನಿ. ಇದೇ ಚಿತ್ರರಂಗದ ವೈಚಿತ್ರ್ಯ. ಈ ಥರದ್ದು ಯಾಕೆ ನಾ ಹೇಳ್ತೀನಿ ಅಂತಂದ್ರೆ, ಇದು ನನ್ನ ವಿಶೇಷ ಅಲ್ಲ, ಇಂಡಸ್ಟ್ರಿ ವಿಶೇಷ. ದ ಬ್ಯೂಟಿ ಆಫ್ ದಿ ಇಂಡಸ್ಟ್ರಿ. ಕೆಲವರು ಹೂ ಸಿಗುತ್ತೆ, ಕೆಲವರು ಹೂ ಸಿಗಲ್ಲ, ಕೆಲವರು ಜಾಸ್ತಿ ಸಿಗುತ್ತೆ, ಕೆಲವರು ಕಡಿಮೆ ಸಿಗುತ್ತೆ. ಬಟ್ ಸಿಗುತ್ತೆ, ಪ್ರಯತ್ನ ಇರಬೇಕು. ನಿಮ್ಮ ಈ ಸೌಭಾಗ್ಯದ ಕ್ರೆಡಿಟ್ ಅನ್ನ ಯಾರಿಗೆ ಸಮರ್ಪಿಸ್ತೀರಾ? ಆ ಒಂದು ಹಂತಕ್ಕೆ ನೀವು ತಲುಪಿದ್ದೀರಾ ಅಂದ್ರೆ
ಇಬ್ಬರಿಗೆ ತಲುಪಿಸ್ತೀನಿ. ಒಂದು ಹೆತ್ತ ತಂದೆ ತಾಯಿ, ಜೊತೆಯಲ್ಲಿ ಇದು ಸಪೋರ್ಟ್ ಮಾಡಿದ ಹೆಂಡತಿ, ಅವರಿಬ್ಬರಿಗೆ ಅದು ಕ್ರೆಡಿಟ್ ಹೋಗುತ್ತೆ. ಚಿತ್ರರಂಗದ ವಿಷಯಕ್ಕೆ ಬಂದಾಗ ಚಿತ್ರರಂಗ ಸಮರ್ಪಣೆ ಅಂತಂದರೆ ಇಲ್ಲಿ ಬಹುಶಃ ಅದು ಅಲ್ಲೇ ಬರುತ್ತೆ. ಯಾಕೆ ಗೊತ್ತಾ, ಅವತ್ತು ಬೇರೆ ತಂದೆ ತಾಯಿನೇ ಆಗಿದ್ದರೆ, ಹೇಯ್ ನೀನು ಸಿನಿಮಾ ರಂಗದಲ್ಲಿ ಹೋಗಿ ಸಿಗಾಕೊಂಡು ನಾಳೆ ಉದ್ಧಾರ ಆಗದೆ ನಮ್ಮನ್ನು ಸಾಕೋರು ಯಾರು ಅಂತ ಭಯ ಪಟ್ಟು ಕಳಿಸ್ದೆ, ನಾನೆಲ್ಲ ಕ್ಲರ್ಕ್ ಆಗಿರು ಇನ್ನೊಂದಾಗಿರು ಅಂತ ನನ್ನ ಬಲವಂತ ಹೇರ್ಬಿಟ್ಟಿದ್ದಿದ್ರೆ. ನಿಷ್ಕಲ್ಮಶ ಮನಸ್ಸಿನಿಂದ ನಿಷ್ಪರತೆಯಿಂದ ನಿಮಗೆ ಈ ಒಂದು ದಾರಿನ ತೋರಿಸಿದಂಥ ದಾರಿ ಹೋಗ್ರಿ ಯಾರು? ಆಮೇಲೆ ನನ್ನ ವೈಫ್ ಇಂಜಿನಿಯರ್ ಆಗಿದ್ಲು. ಅವಳೆಲ್ಲ ಒಂದು ಕಡೆ, ಅಯ್ಯೋ ರೀ ನಾನು ಇಂಜಿನಿಯರು, ನೀವು ಹೋಗಿ ಯಾವಾಗಲೂ ಬರೀ ಸಿನಿಮಾ ಅಂತಿದ್ರೆ ನಂಗೆ ಒಂಥರ ಸಮಾಜದಲ್ಲಿ ಅಂತ ಅವಳೇನಾದ್ರು ಇಲ್ಲದೆ ಇರೋ ಬಿಲ್ಡಪ್ ಟೆನ್ಷನ್ ಮಾಡಿಕೊಂಡು ನನಗೆ ಕಾಟ ಕೊಟ್ಟಿದ್ದಿದ್ರೆ. ಓಕೆ. ಸೊ ಎರಡು ಕಡೆ ಐ ಆಮ್ ಲಕ್ಕಿ. ಸೊ ಹಾಗಾಗಿ ಬೋತ್ ಆಫ್ ದೆಮ್ ವಿಲ್ ಟೇಕ್ ದ ಕ್ರೆಡಿಟ್. ಗ್ಲೋಬಲ್ ಸುತ್ತಿ ಬಳಸಿ ಅಲ್ಲೇ ಅಲ್ವಾ ನಿಮ್ಮ ಧರ್ಮಪತ್ನಿ ಅಲ್ಲಿಗೆ ಬಂತು. ಸೊ ಆಮೇಲೆ ಹಾಗೆ ಅದಾತ ಹಾಕಿ ಆಗ್ತಾ ನನಗೆ ಈ ಮಧ್ಯೆ ಡಾಕ್ಯುಮೆಂಟ್ರಿಗಳು ಮಾಡೋಕ್ಕೆ ಅವಕಾಶಗಳು ಸಿಕ್ತು. ಅದು ನನಗೆ ಹಣ ಕೊಟ್ಟಿದ್ದು. ಸಿನಿಮಾನೂ ಜಾಸ್ತಿ ಕೊಡಲೇ ಇಲ್ಲ. ಚಿತ್ರಬ್ರಹ್ಮ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರ ಜೊತೆಗಿನ ಒಡನಾಟ, ಅಂತಹ ಅತ್ಯದ್ಭುತ ನಿರ್ದೇಶಕನ ಜೊತೆ ಪಳಗಿದಂತಹ ಒಂದು ಪುಳಕಿತ, ಒಂದು ರೋಮಾಂಚನ, ಒಂದು ಸನ್ನಿವೇಶಗಳನ್ನು ನೆನಪು ಮಾಡಿಕೊಟ್ಟಂತಹ ಎಂ ಡಿ ಕೌಶಿಕ್ ಅವರು.